ಶುಭೋದಯಗಳು. ನನ್ನ ಹೆಸರು ಪ್ರಕೃತಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮೊದಲನೇದಾಗಿ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಹುಟ್ಟಿದ್ದೇ ಕನ್ನಡ ನಾಡಿಗೆ ಹುಟ್ಟಬೇಕು ಎಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಕೇಳಿದ್ದೀರಿ ಅಲ್ಲವೇ? ಈ ಹಾಡನ್ನು 20ನೇ ಶತಮಾನದಲ್ಲಿ ರಾಜ್ಕುಮಾರ್ ಅವರು ಈ ಹಾಡನ್ನು ಹಾಡಿದರು. ಆದರೆ 10ನೇ ಶತಮಾನದಲ್ಲಿ ಆದಿಕವಿ ಪಂಪ ಕನ್ನಡದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದ. ಅದು ಹೀಗಿದೆ: ಚಾಗದ ಭೋಗದ ಕರದ ಗೇಯದ ಗೊತ್ತಿನ ಲಂಪಿನ ಸುಗರ ಮನಸರೇ ಮನಸರು ಅಂತವರಾಗಿ ಪುಟ್ಟಲೇನಾಗಿ ಮೇನದು ತೀರಪುರೇ ತೀರದ ಗಮ್ಮಯ ದುಂಬಿಯಾಗಿ ಮೇನ್ ಕೋಗಿಲೆಯಾಗಿ ಹುಟ್ಟುವುದೆಲ್ಲಿ ನಂದನದೊಳ್ ಬನವಾಸಿ ದೇಶದೊಳ್. ಇದು 10ನೇ ಶತಮಾನದಲ್ಲಿ ಆದಿಕವಿ ಪಂಪ ಹುಟ್ಟಿದ್ದೇ ಕನ್ನಡ ನಾಡಲ್ಲೇ ಹುಟ್ಟಬೇಕು ಎಂದು ಹೇಳಿದ್ದ. ಅದು ತ್ಯಾಗ, ಪ್ರೀತಿ, ಕರುಣೆ, ಒಳ್ಳೆಯ ಮನುಷ್ಯನಾಗಿ ಹುಟ್ಟಬೇಕು ಎಂದು ಹೇಳಿದ್ದ. ಮನುಷ್ಯನಾಗಿ ಹುಟ್ಟಿದ್ರೂ ಪರವಾಗಿಲ್ಲ, ಮರಿದುಂಬಿ ಆದರೂ ಸರಿ, ಮೇನ್ ಕೋಗಿಲೆ ಆದರೂ ಸರಿ, ಒಟ್ಟಿನಲ್ಲಿ ಕನ್ನಡ ನಾಡಲ್ಲೇ ಹುಟ್ಟಬೇಕು ಎಂದು ಹೇಳಿದ್ದ. ಅಂಥ ಕನ್ನಡ ನಾಡು ನಾವು ನೀವೆಲ್ಲರೂ ಅಂಥ ಕನ್ನಡ ನಾಡಲ್ಲೇ ಹುಟ್ಟಿದ್ದೀವಿ. ನಾವೇ ಧನ್ಯವಂತರು, ನಾವೇ ಪುಣ್ಯವಂತರು. ಅಂಥ ಕನ್ನಡ ನಾಡು 9ನೇ ಶತಮಾನದಲ್ಲಿ ಎಲ್ಲಿಂದ ಎಲ್ಲಿವರೆಗಿತ್ತೆಂದರೆ ಕಾವೇರಿಯಿಂದ ಮಾಗೋದವರಿ ಹೊರನಿದ್ದ ನಾಡದ ಕನ್ನಡದ ಭಾವಿಸಿದ ಜನಪದ ಎಂದು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.